ಕ್ಯಾಬಿನೆಟ್ ಕೋಲಾಹಲ ಮಂತ್ರಿಗಿರಿ ಯಾರಿಗೆ ಸಿಗಲಿದೆ ಇದಕ್ಕೆ ಮಾತ್ರ ನಮ್ಮ ಏನೋ ರಾಜಕಾರಣಿಗಳು ಮಂತ್ರಿ ಮಹೋದಯರು ಆಗಬೇಕು ಅಂತ ಇರೋರು ಅವರಿಗೆ ಉತ್ಸಾಹ ಹಿಂಗಿರುತ್ತೆ. ಈಗ ರಾಜ್ಯದ ಜನರ ಸಮಸ್ಯೆಗೆ ಆ ಕೋಲಾಹಲ ಅಥವಾ ಆ ಒಂದು ಉತ್ಸುಕತೆ ಐ ಡೌಟ್. ಎಸ್, ಕ್ಯಾಬಿನೆಟ್ ಕೋಲಾಹಲ ಯಾರಿಗೆ ಸಿಗುತ್ತೆ ಅನ್ನೋ ಮಂತ್ರಿಗಿರಿ ಇದೆ. ಎರಡನೇ ಲಿಸ್ಟ್ ಬಗ್ಗೆ ಬಿಗ್ ಅಪ್ಡೇಟ್ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್. ನೋಡ್ತಾ ಹೋಗೋಣ. ಈ ಬಾರಿ ಹೊಸಬರಿಗೆ ಮಣೆ ಹಾಕಲಿರುವ ಕನಕಪುರ ಬಂಡೆ. ಈ ಒಂದು ಸುದ್ದಿ ಯಾವಾಗಲೂ ಇತ್ತು, ಹೊಸಬರಿಗೆ ಮಣೆ ಹಾಕಬಹುದು ಅಂತ ಹೇಳಿ ಸಂಪುಟ ರಚನೆಯ ಬಗ್ಗೆ ಮಹತ್ವದ ಹೇಳಿಕೆ ನೀಡಿದ್ದಾರೆ ಡಿ ಕೆ ಶಿವಕುಮಾರ್. ಹಾಗಾದ್ರೆ ಯಾರ್ಯ ಹೊಸ ಮುಖಗಳು ಅನ್ನುವ ಒಂದು ಕ್ಯೂರಿಯಾಸಿಟಿ ಇದೆ. ಒಟ್ಟಿನಲ್ಲಿ ಸುಳಿವು ಕೊಟ್ಟಿದ್ದಾರೆ, ಕ್ಲೂ ಕೊಟ್ಟಿದ್ದಾರೆ. ಈಗಾಗಲೇ ಸಚಿವ ಸ್ಥಾನ ಆಕಾಂಕ್ಷಿಗಳಲ್ಲಿ ನಿರೀಕ್ಷೆ ಮೊದಲೇ ಹೆಚ್ಚಿದೆ. ಹಿಂಗಾಗಿ ಎಲ್ಲ ಸೀನಿಯರ್ಸ್ ಯಾರ್ಯಾರಿದ್ದಾರೆ ಸ್ವಲ್ಪ ಸೈಡ್ಗೆ ಹೋಗ್ಬಿಡಿ ಅಂತ ಹೇಳೋಂಗಿದೆಯಾ ನೋಡೋಣ. ಹೊಸಬರಿಗೆ ಅವಕಾಶ ನೀಡುವ ಆಲೋಚನೆ ನಡೀತಾ ಇದೆಯಂತೆ. ನಾನು ಯಾರ ಅವಕಾಶವನ್ನು ತಡೆಯೋಕೆ ಬಯಸೋದಿಲ್ಲ, ಎಲ್ರಿಗೂ ಸಮಾನ ಅವಕಾಶ ಸಿಗಬೇಕು ಅಂತ ನೂತನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ. ಅವರ ಇಂಟೆನ್ಷನ್ ಹಂಗಿದೆಯಂತೆ. ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಡಬೇಕಾಗಿದೆ ಹೊಸಬ್ರಿಗೆ ಮಣೆ ಹಾಕೋಕೆ. ಅದನ್ನು ಇವರು ಒಪ್ಪಿಸ್ಬೇಕಲ್ಲ. ಸಂಪುಟ ರಚನೆ ಬಗ್ಗೆ ರಾಜಕೀಯದಲ್ಲಿ ಭಾರಿ ಕುತೂಹಲ ಇರೋದಂತೂ ಸುಳ್ಳಲ್ಲ. ರಾಜ್ಯ ರಾಜಕಾರಣದಲ್ಲಿ ಮುಖ್ಯಮಂತ್ರಿ ಡಿ ಕೆ ಶಿ ಸಂಪುಟದ ಒಂದು ಸರ್ಕಸ್ಸು ಕಸರತ್ತು ಎಲ್ಲ ನಡೀತು. ಸಾಮಾನ್ಯವಾಗಿ ಸಂಪುಟ ರಚನೆ ಅಂತ ಹೇಳಿದಾಗ ಯಾವಾಗಲೂ ಇದ್ದೇ ಇರುತ್ತೆ ರೀ, ಈ ಒಂದು ಕಸರತ್ತು ಇದ್ದೇ ಇರುತ್ತೆ. ಆದರೆ ಎಷ್ಟು ದಿನಗಳು ತೆಗೆದುಕೊಳ್ತಾರೆ ಅನ್ನೋದು ಅವರ ಯಾವ್ಯಾವ ಬಲಗಳಿದಾವಲ್ಲ, ತೋಳ್ಬಲ, ಜನಬಲ, ಧನಬಲ ಅಂತ ಹೇಳ್ತೀವಲ್ಲ. ಅಂದರೆ ಹೂ ಈಸ್ ಗೋಯಿಂಗ್ ಟು ಬಿ ಅ ವಿನ್ನಿಂಗ್ ಕ್ಯಾಂಡಿಡೇಟ್ ಅಂದರೆ ಮುಂದಿನ ದಿನಗಳಲ್ಲಿ ಯಾರು ವಿನ್ ಆಗ್ತಾರೆ ಅಂತ ಅಭ್ಯರ್ಥಿ. ಯಾರಿಗೆ ಸಿಕ್ಕಾಬಟ್ಟೆ ಫಂಡ್ ಇದೆ, ಯಾರಿಗೆ ಸಿಕ್ಕಾಬಟ್ಟೆ ದುಡ್ಡಿದೆ, ಯಾರಿಗೆ ಸಿಕ್ಕಾಬಟ್ಟೆ ಜನಬೆಂಬಲ ಇದೆ, ಯಾರು ಹೇಳಿದರೆ ಜನರ ಒಂದು ಒಪಿನಿಯನ್ ಬದಲಾಗುತ್ತೆ, ಹೀಗೆ ಎಲ್ಲ ಗೊತ್ತಲ್ಲ ನಿಮಗೆ ಕ್ರೈಟೀರಿಯಾ. ಆ ಎಲ್ಲ ಆಲೋಚನೆಗಳನ್ನು ನೋಡಿ ಸಾಮಾನ್ಯವಾಗಿ ಯೋಚನೆ ಮಾಡಬೇಕು ಯಾವ ಕ್ರೈಟೀರಿಯಾ ಆದ ಮೇಲೆ ಎಲ್ಲ ನಡೆಯುತ್ತೆ ಅಂತೇಳಿ. ಓಕೆ, ಈಗ ಬಾಲಕೃಷ್ಣ ಆಯಿತು, ಆಮೇಲೆ ಅಜಯ್ ಸಿಂಗ್ ಅವರೆಲ್ಲ ಲಿಸ್ಟಲ್ಲಿ ಇದ್ದಾರೆ ಅಂತ ಕಾಣ್ತಾ ಇದೆ. ಆಮೇಲೆ ಪೊನ್ನಣ್ಣ ಅವರಿರ್ಬೋದು, ಆಮೇಲೆ ಬಸವಂತಪ್ಪ ಮಾಯ್ಕೊಂಡದ ಶಾಸಕರು, ಸಲೀಂ ಅಹಮದ್ MLC, ಶರತ್ ಬಚ್ಚೇಗೌಡರು ಹೊಸಕೋಟೆಯ ಶಾಸಕರು, ಎಸ್ ಮಾಯ್ಕೊಂಡದ ಶಾಸಕರು KS ಬಸವಂತಪ್ಪ ಇವರೆಲ್ಲ ಹೊಸಬ್ರ ಲಿಸ್ಟಲ್ಲಿರುವಂಥವ್ರು. ಆದರೆ MLC ಸಲೀಂ ಅಹಮದ್ ಇದ್ದಾರಲ್ಲ, ಅವರು ಕಾಂಗ್ರೆಸ್ನ ಒಬ್ಬ ಹಳೆಯ ನಿಷ್ಠಾವಂತ ಕಾಂಗ್ರೆಸ್ಸಿಗರು ಅನ್ನೋ ಒಂದು ಮಾತಿದೆ. ಹೊಸಕೋಟೆಯ ಬಚ್ಚೇಗೌಡರು, ರಿಜ್ವಾನ್ ಅರ್ಷದ್ ಶಿವಾಜಿನಗರದ ಶಾಸಕರು, ಇನ್ನು ಹಾನಗಲ್ನ ಶ್ರೀನಿವಾಸ್ ಮಾನೆ, ಮಾಗಡಿ ಬಾಲಕೃಷ್ಣ, ಆಮೇಲೆ ಜೇವರ್ಗಿಯ ಅಜಯ್ ಸಿಂಗ್, ಶಾಂತಿನಗರದ ಎನ್ಯಾ ಹ್ಯಾರಿಸ್ ಮತ್ತು ತಿಪ್ಟೂರಿನ ಕೆ ಷಡಕ್ಷರಿ ಆಗಿರ್ಬೋದು, ಪ್ರಸಾದ್ ಅಬ್ಬಯ್ಯ ಹುಬ್ಬಳ್ಳಿ ಧಾರವಾಡ ಈಸ್ಟ್ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಗೆದ್ದಂಥವ್ರು, ಇನ್ನು ಆನೇಕಲ್ನ ಬಿ ಶಿವಣ್ಣ, ಇವರೆಲ್ಲ ಹೊಸ ಮುಖಗಳೇ. ಅಂದರೆ ಈಗ ಎರಡು ಆಧಾರದ ಮೇಲೆ, ಒಂದು ಹೊಸಬ್ರು ಅಂತ ಹೇಳೋಕೆ ಎರಡೆರಡು ಕಾರಣ ಇರುತ್ತೆ. ಇವರು ಅತ್ಯಾಪ್ತರಾಗಿರಬೇಕು ಯಾರಿಗೆ, ಮುಖ್ಯಮಂತ್ರಿಗಳಿಗೆ ಅಲ್ವಾ, ಬರೀ ಹೊಸಬ್ರಿಗೆ ಕೊಟ್ಬಿಡ್ತಾರಾ, ಆ ರೀತಿಯಾದಂಥ ಪ್ರಶ್ನೆ ಇದೆ ಸದ್ಯದ ರಾಜಕೀಯದಲ್ಲಿ. ಆಮೇಲೆ ಜನ್ಜಿ ಅನ್ನುವ ಒಂದು ಲೇಪನ ಮಾಡಬಹುದು. ಮುಂದಿನ ನಮ್ಮ ಈ ಜನ್ರೇಷನ್ ಏನಿದೆ, ಓಟ್ ಹಾಕೋರಿದ್ದಾರೆ, ಅವರೆಲ್ರಿಗೂ ನಾವು ತುಂಬ ಇಷ್ಟ ಆಗುವಂಗೆ, ಅವರಿಗೆ ಆಕರ್ಷಿತರಾಗೋ ಹಾಗೆ ನಾವು ಇರಬೇಕಾಗತ್ತೆ. ನಾವು ಮಾತಾಡಿದರೆ ಚೆನ್ನಾಗಿ ಕೆಲಸ ಮಾಡ್ತೀವಿ ಅಂತ ನಂಬಿಕೆ ಬರಬೇಕು. ತುಂಬ ಹಿರಿಯರನ್ನು ಉತ್ಸಾಹ ಇಲ್ಲದೆ, ಆಸಕ್ತಿ ಇಲ್ಲದೆ, ಸುಮ್ಮನೆ ಅವ್ರು ಹೇಳೋದೊಂದು ಮಾಡೋದೊಂದು, ಅಥವಾ ಜನರಿಗೆ ಅರ್ಥ ಆಗಲ್ಲ, ಇವತ್ತಿನ ಪೀಳಿಗೆಗೆ ಅರ್ಥ ಆಗಿಲ್ಲ ಅಂದರೆ ಅಂಥವ್ರನ್ನೇನ್ರಿ ಮಂತ್ರಿ ಮಾಡ್ತೀರಾ ಅನ್ನುವ ಒಂದು ಏನು ಸಂವಹನ ನಡೆಸ್ಬೋದು, ಕಮ್ಯುನಿಕೇಷನ್ ನಡೆಸ್ಬೋದು ಅನ್ನೋದು ಲೆಕ್ಕಾಚಾರ. ನೋಡೋಣ, ಅದರ ಬಗ್ಗೆ ಮತ್ತಷ್ಟು ಕ್ಲಾರಿಟಿ ಪಡೆಯೋಣ. ಮತ್ತಷ್ಟು ಇನ್ಫಾರ್ಮೇಷನ್ ಕೂಡ ನೀಡ್ತಾರೆ ನನ್ನ ಕಲೀಗ್, ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ದೀಪಾ ಕುಕ್ಕುವಾಡ. ದೀಪಾ, ಸಂಪುಟ ಅಂದರೆ ಯಾವಾಗಲೂ ಕೂಡ ಅದಕ್ಕೆ ಒಂದು ಪರ್ಯಾಯ ಪದ ಇದೆ, ಸಂಕಟ ಅಂತ. ಅದು ಯಾವುದೇ ಗೌರ್ಮೆಂಟ್ ಇರಲಿ, ಅಂದರೆ ಎನಿ ಪಾರ್ಟಿ ವಿಲ್ ಫೇಸ್ ದಟ್ ಇಶ್ಯೂ. ಈಗ ಸದ್ಯಕ್ಕೆ ಡಿ ಕೆ ಶಿವಕುಮಾರ್ ಅವರ ಈ ಒಂದು ಹೊಸ ಚಿಂತನೆಗೆ ಇರುವಂಥ ಕಾರಣಗಳೇನು? ಹೊಸಬರಿಗೆ ಮಣೆ ಹಾಕಬೇಕು ಅಂತ ಹೇಳಿದಾಗ ಇಲ್ಲಿ ಹೈಕಮಾಂಡ್ನಿಂದ ಗ್ರೀನ್ ಸಿಗ್ನಲ್ ಸಿಗಬೇಕು ಒಂದು ಕಡೆ, ಅವ್ರಿಗೆ ಯಾವ ಕಾರಣಗಳನ್ನು ಹೇಳ್ತಾರೆ ಅನ್ನುವ ಒಂದು ಕ್ಯೂರಿಯಾಸಿಟಿ ಇದೆ. ಜೊತೆಗೆ ಹಳಬರು ಕೂಡ ಬಹಳಷ್ಟು ಆಕಾಂಕ್ಷೆಯಿಂದ ಕೂಡಿದ್ದಾರೆ, ಅವರಿಗೆ ಯಾವ ರೀತಿ ಇಲ್ಲಿ ಮನವೊಲಿಸೋ ಕೆಲಸವನ್ನು ಮಾಡ್ಬೋದು, ಇದು ಒಂದು ಎಷ್ಟರ ಮಟ್ಟಿಗೆ ಸವಾಲಾಗ್ಬೋದು, ಎಷ್ಟರ ಮಟ್ಟಿಗೆ ಜಟಿಲತೆ ತಂದು ಕೊಡ್ಬೋದು, ಅಥವಾ ಹಾಗೇನಿಲ್ವಾ, ತುಂಬ ಸಲೀಸಾಗಿದೆಯಾ? ವಾಟ್ ಈಸ್ ದ ಸಿಚುವೇಶನ್? Yes, Deepa, over to you. Oh, sorry.
ಫೋನ್ ಇಸ್ ಡಿಸ್ಕನೆಕ್ಟೆಡ್. ಲೆಟ್ಸ್ ಟ್ರೈ ಟು ರೀಕನೆಕ್ಟರ್. ಮತ್ತೊಮ್ಮೆ ದೀಪಾ ಅವ್ರನ್ನ ಸಂಪರ್ಕಿಸೋ ಪ್ರಯತ್ನ ಮಾಡೋಣ. ಆದರೆ ಒಂದಂತೂ ಸ್ಪಷ್ಟ, ನೀವು ಯಾರಿಗಾದರೂ ಮಣೆ ಹಾಕಿ ಅಥವಾ ಕರಿಮಣಿ ಆದರೂ ಕೊಡಿ, ಕಾಸಾದರೂ ಕೊಡಿ, ಏನಾದರೂ ಕೊಡಿ, ಏನು ಇಂಟೆನ್ಷನ್ ಇಟ್ಕೊಂಡು ಬರ್ತೀರಾ? ಈಗ ನಮ್ಮ ಜನರ ಆಲೋಚನೆ ಕೂಡ ಒಂದಿಷ್ಟು ಬದಲಾಗಬೇಕಾಗಿದೆ. ಅವ್ರಿಗೆ ಕೊಟ್ಟರೆ ಚೆನ್ನಾಗಿ, ಇವ್ರಿಗೆ ಕೊಟ್ಟರೆ ಚೆನ್ನಾಗಿ, ಇಲ್ಲಿಟ್ಕೊಂಡು ಅವ್ರ ಕ್ಷೇತ್ರದಲ್ಲಿ ಗಬ್ನಾರ್ತಾ ಇರುತ್ತೆ. ಆ ಕ್ಷೇತ್ರದ ಶಾಸಕನಿಗಿಂತ ಹೆಚ್ಚಾಗಿ ಇನ್ಯಾರೋ ತುಂಬ ಸುದ್ದಿಯಲ್ಲಿರುವಂಥವ್ರನ್ನ, ತುಂಬ ಹೂ ನಾಯಕ ಅಂತ ಬಿಂಬಿಸಿರ್ತಾರಲ್ಲ, ಅಂಥವ್ರಿಗೆ ಒಂದಿಷ್ಟು ಓಟ್ ಹಾಕ್ತಿರ್ತಾರೆ. ಅವರಾದ್ರೆ ಚೆನ್ನಾಗಿ, ಇವರಾದ್ರೆ ಚೆನ್ನಾಗಿ ಅಂತ. ನಮ್ಮದು ನಾವು ನೋಡ್ಕೊಳ್ಳೋಣ ರೀ ಅನ್ನುವ ಭಾವನೆ ನಮ್ಮ ಜನರಿಗೆ ಬರಬೇಕಾಗಿದೆ. ಎಸ್, ಶಿ ಇಸ್ ರೀಕನೆಕ್ಟೆಡ್. ದೀಪಾ ಈಸ್ ಆನ್ ಫೋನ್. ಓಕೆ ದೀಪಾ, ನಾನು ಕೇಳ್ತಾ ಇದ್ದೆ, ಈಗ ಡಿ ಕೆ ಶಿವಕುಮಾರ್ ಅವರು ಚಿಂತನೆ ಅನ್ನೋದಾದರೆ ಹೊಸಬರಿಗೆ ಮಣೆ ಹಾಕಬೇಕು ಅಂತ ಹೇಳಿದರೆ ಇದು ಅವರ ಅತ್ಯಾಪ್ತರು ಅನ್ನುವ ಒಂದು ಅರ್ಹತೆನಾ, ಅಥವಾ ಮುಂದೆ ಜೆನ್ಜಿ ಅನ್ನುವ ಒಂದು ಕಾನ್ಸೆಪ್ಟನ್ನ ಇಟ್ಕೊಂಡು ಇವರು ಹೈಕಮಾಂಡ್ಗೆ ಗ್ರೀನ್ ಸಿಗ್ನಲ್ ಸಿಗಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾರಾ, ಕನ್ವಿನ್ಸ್ ಮಾಡ್ತಾರಾ? ಐ ಡೋಂಟ್ ನೋ. ಇದರ ಜೊತೆಗೆ ಹಳಬರು ಕೂಡ ಇದ್ದಾರೆ, ಸಚಿವಾಕಾಂಕ್ಷಿಗಳು ಅನೇಕರಿದ್ದಾರೆ ಅಲ್ವಾ? ಅವ್ರನ್ನ ಹೇಗೆ ಮನವೊಲಿಸ್ತಾರೆ, ಅಥವಾ ಅವರೆಲ್ಲ ಇಂಪಾರ್ಟೆಂಟ್ ಅಲ್ಲ ಅಂತನ? ಈಗ ಈ ಸಂದರ್ಭದಲ್ಲಿ ಯಾವುದು ಸಿಗ್ನಿಫಿಕೆಂಟ್ ಎಲಿಮೆಂಟ್ ಆಗ್ತಾ ಇದೆ, ಯಾವುದು ಅತಿ ಹೆಚ್ಚು ಚರ್ಚೆಗೆ ಆಸ್ಪದ ಕೊಡುವಂಥ ಸವಾಲಾಗುವಂಥ ವಿಚಾರ ಇದೆ ಅಂತ ಹೇಳ್ತೀರಿ ಈ ಸುದ್ದಿಯಲ್ಲಿ? ಪ್ಲೀಸ್ ಗೋ ಹೆಡ್. ಅದು ಸೂರ್ಯ, ಹಳಬ್ರದ ಜೊತೆಗೆ ಅಂದ್ರೆ ಹಿಂದೆ ಇದ್ದಂತಹ ಹಿರಿಯ ಸಚಿವರಿಗೂ ಕೂಡ ಅವಕಾಶವನ್ನ ಕೊಡಬೇಕು, ಕಾರಣ ಅನುಭವಸ್ಥರು ಇರಬೇಕು ಅನ್ನುವಂತಹ. ಯಾಕಂದ್ರೆ ಇದು ಹೊಸ ಸರ್ಕಾರದ ಜೊತೆಗೆ 3 ವರ್ಷ ಆಲ್ರೆಡಿ ಕಳೆದೋಗಿರೋದ್ರಿಂದ ಹಿಂದೆ ಒಂದಿಷ್ಟು ಯೋಜನೆಗಳು ಕಂಪ್ಲೀಟ್ ಆಗಿ ತಿಳ್ಕೊಂಡಿರುವಂತಹ ಸಚಿವರುಗಳು ಕೂಡ ಇದ್ದಾರೆ. ಇದರ ಜೊತೆಗೆ ಹೊಸಬರಿಗೆ ಅಂದ್ರೆ ಇರುವಂತಹ ಖಾತೆಗಳನ್ನ ನಿಭಾಯಿಸಬಲ್ಲ ಅನ್ನುವಂತಹ ಅವರಿಗೆ ಅವಕಾಶವನ್ನು ಕೂಡ ಕೊಡಬೇಕು ಅನ್ನುವಂಥದ್ದು. ಇದರ ಜೊತೆಗೆ 4-5 ಬಾರಿ ಗೆದ್ದಂತವ್ರಿಗೂ ಕೂಡ ಅವಕಾಶ ಸಿಗ್ಬೇಕು. ಅಂದ್ರೆ ಪರಿಪೂರ್ಣವಾದಂತಹ ಎಲ್ಲಾ ವರ್ಗ, ಎಲ್ಲಾ ಜಾತಿ, ಜೊತೆಗೆ ಎಲ್ಲಾ ಮನಸ್ಕರು ಅನ್ನುವಂತಹದ್ದು. ಅಂದ್ರೆ ತುಂಬಾ ಸೀನಿಯರ್ಗಳು, ಜೊತೆಗೆ 4-5 ಬಾರಿ ಗೆದ್ದು 1 ಬಾರಿಯೂ ಸಚಿವರಾಗಿಲ್ಲ ಅನ್ನುವಂಥವ್ರು. ಮತ್ತೆ ಈಗ ಏನು 30-39 ಜನ ಹೊಸ ಶಾಸಕರುಗಳಿದ್ದಾರೆ, ಅವ್ರ ಪೈಕಿ ಒಂದು 3-4 ಜನಕ್ಕೆ ಕೊಟ್ರೆ ಅನುಕೂಲ ಆಗತ್ತೆ ಮುಂಬರುವಂತಹ ಚುನಾವಣೆಗೆ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಚರ್ಚೆಯನ್ನ ಮಾಡಿರೋದು ನಿಜ. ಆ ಪೈಕಿ ಅಲ್ಲೂ ಕೂಡ ಜಾತಿವಾರು ಲೆಕ್ಕಾಚಾರವೂ ಕೂಡ ಇದೆ. ಯಾಕಂದ್ರೆ ಸಡನ್ ಆಗಿ ಹೊಸಬ್ರು ಅನ್ನೋ ಕಾರಣಕ್ಕೆ ಯಾರ್ಯಾರಿಗೂ ಕೊಡೋದಿಕ್ಕೂ ಕೂಡ ಆಗೋದಿಲ್ಲ. 2-3 ಜನ ರೈಟ್, 2-3 ಜನ ಲೆಫ್ಟ್, 4-5 ಜನ ಲಿಂಗಾಯತ್, ಒಕ್ಕಲಿಗ, ಹೀಗೆ 10 ಹಲವು ಮಾನದಂಡಗಳು ಕೂಡ ಇದೆ. ಇಲ್ಲಿ ಸವಾಲಾಗಿರುವಂತಹದ್ದು ಒಂದಿಷ್ಟು ಜನ ಏನು ಚುನಾವಣೆ ಸಮಯದಲ್ಲಿ ಕರ್ಕೊಂಡ್ ಬಂದಿರೋರಿದ್ದಾರೆ, ಅಂದ್ರೆ ಬೇರೆ ಪಕ್ಷದಿಂದ ಇಲ್ಲಿ ಬಂದು ಗೆಲ್ಲಿಸಿ ಅವ್ರನ್ನ ಮಂತ್ರಿ ಮಾಡ್ತೀವಿ ಅನ್ನುವಂತಹ ಮಾತು ಕೊಟ್ಟವರು ಈಗ ಸವಾಲಾಗಿರುವಂತದ್ದು. ಆ ರೀತಿ ನೋಡ್ತಾ ಹೋದ್ರೆ ಶಿವಲಿಂಗೇಗೌಡರು ಸೇರಿದ್ರಂತೆ ಸಾಕಷ್ಟು ಜನ ಇದ್ದಾರೆ. ಎಲ್ಲವೂ ಕೂಡ ಜಾತಿ ಲೆಕ್ಕಾಚಾರದಲ್ಲೇ ಮಾಡುವಂತಹದ್ದು ಮುಂದಾದ್ರೆ ಆ ಜಾತಿ ಲೆಕ್ಕಾಚಾರದಲ್ಲಿ ಒಕ್ಕಲಿಗರಿಗೆ ಜಾಸ್ತಿ ಕೊಡುವಂತಹ ಅಂದ್ರೆ ಕೋಟಾ ಹೆಚ್ಚಾಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಅದು ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಇದೀಗ ಸವಾಲಾಗಿದೆ. ಇದರ ಜೊತೆಗೆ ತಾವು ಸಿಎಂ ಆಗಬೇಕು ಅನ್ನುವಂತಹ ಸಂದರ್ಭದಲ್ಲಿ ಒಂದಿಷ್ಟು ಜನರನ್ನ ಬೆಂಬಲವನ್ನು ಕೂಡ ಕೋರಿದ್ರು. ಅಂದ್ರೆ ಶಾಸಕರ ಸಂಖ್ಯೆ ಹೆಚ್ಚು ಯಾರಿಗಿದೆ ಅವರು ಸಿಎಂ ಆಗ್ತಾರೆ ಅನ್ನುವಂತಹ ಒಂದಿಷ್ಟು ಲೆಕ್ಕಾಚಾರಗಳು ಏನು ಸಿದ್ದರಾಮಯ್ಯ ಅವರು ಇದ್ದಾಗಿತ್ತು. ಆಗ ಒಂದಿಷ್ಟು ಜನರ ಬಳಿಯೂ ಕೂಡ ಡಿ ಕೆ ಶಿವಕುಮಾರ್ ಅವರು ಸಹಕಾರವನ್ನ ಕೋರಿದ್ರು. ನೀವು ಅಂದ್ರೆ ನಿಮ್ಗೆ ಅನುಕೂಲ ಆಗುವಂತಹ ರೀತಿಯಲ್ಲಿ ನಾನು ಮುಂದೆ ನಿಮ್ ಜೊತೆಗೆ ಇರ್ತೇನೆ ಅನ್ನುವಂತಹ ಮಾತುಗಳನ್ನ ಹೇಳಿದ್ರು ಅನ್ನುವಂಥದ್ದು ಕೂಡ ಚರ್ಚೆಯಲ್ಲಿದೆ. ಯಾಕಂದ್ರೆ 1-to-1 ಅನೇಕ ಶಾಸಕರುಗಳನ್ನ ಹಿಂದೆ ಇದೇ ಡಿ ಕೆ ಶಿವಕುಮಾರ್ ಭೇಟಿಯಾಗಿ ಮಾತನಾಡಿದ್ದು ಕೂಡ ಇದೆ. ಹಾಗಾಗಿ ಆ ಚರ್ಚೆಯು ಕೂಡ ಮುಂದುವರೆದಿದೆ. ಇದರ ಮಧ್ಯೆ ಹಿರಿಯರನ್ನ ಬಿಟ್ಟು ಹೋಗೋದಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಈಗ ಆಲ್ರೆಡಿ ಮೊದಲ ಪಟ್ಟಿಯಲ್ಲಿ ಹಿರಿಯರಿದ್ದಾರೆ, ಇನ್ನೊಂದು 7-8 ಜನ ಹಿರಿಯರನ್ನು ಕೂಡ ಸೇರಿಸ್ಕೊಳ್ಳೇಬೇಕಾದಂತಹ ಅನಿವಾರ್ಯತೆಗಳಿದೆ. ಹಾಗಾಗಿ ಇದು ಸುಲಭಕ್ಕೆ ಅಥವಾ ಹೂವಿನ ಹಾದಿಯಾಗಿ ಡಿ ಕೆ ಶಿವಕುಮಾರ್ ಅವರಿಗೆ 2ನೇ ಪಟ್ಟಿ ಬರುತ್ತೆ ಅನ್ನುವಂತಹದ್ದಿಲ್ಲ. ಇದು ಪಟ್ಟಿ ರಿಲೀಸ್ ಆದ ನಂತರವೂ ಕೂಡ ಅನೇಕ ಭಿನ್ನಮತಗಳು ಶುರುವಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಚುನಾವಣೆ ಹತ್ರ ಇರೋದ್ರಿಂದ ಎಲ್ಲವನ್ನೂ ಕೂಡ ಡಿ ಕೆ ಶಿವಕುಮಾರ್ ನಿಭಾಯಿಸಬೇಕಾಗತ್ತೆ. ಒಟ್ಟಿನಲ್ಲಿ ಅಂದ್ಕೊಂಡಕ್ಕಿಂತ ಸವಾಲ್ ಜಾಸ್ತಿ ಆಗ್ತಾ ಇದೆ, ಕಗ್ಗಂಟಾಗಿದೆ ಅಂತ ಏನಾದ್ರು ಅನಿಸ್ತಾ ಇದೆಯಾ ದೀಪಾ?
ಖಂಡಿತ. ಯಾಕಂದ್ರೆ ನಾನು ಈಗ ಎಕ್ಸ್ಪ್ಲೇನ್ ಮಾಡಿದಂತೆ ಒಂದಲ್ಲ 3-4 ವರ್ಗಗಳಿದೆ. ಹಿರಿಯರಿದ್ದಾರೆ, 4-5 ಬಾರಿ ಗೆದ್ದವರಿದ್ದಾರೆ, ಹೊಸಬರಿದ್ದಾರೆ. ಹೊಸಬ್ರನ್ನ ಬಿಟ್ ಮಾಡಿದ್ರೆ ನೀವು ಯೂತ್ಸಿಗೆ ಎಲ್ಲಿ ಬೆಲೆ ಕೊಟ್ರಿ ಅನ್ನುವಂತಹದ್ದು ಚುನಾವಣೆ ಮೇಲೆ ಎಫೆಕ್ಟ್ ಬೀಳುತ್ತೆ. 4-5 ಬಾರಿ ಗೆದ್ದವರಿಗೆ ಕೊಡದೆ ಹೋದ್ರೆ ಹಿರಿಯ ಶಾಸಕರುಗಳಿಗೆ ನೀವು ಮಣೆ ಹಾಕ್ಲಿಲ್ಲ ಅನ್ನುವಂತಹದ್ದು ಬರುತ್ತೆ. ಅಥವಾ ಇನ್ನೂ ಹಿರಿಯ ಅಂದ್ರೆ ಹಿಂದೆ ಇದ್ದಂತಹ ಸಂಪುಟದ ಸಚಿವರುಗಳು ಏನಿದ್ರು ಅವ್ರಿಗೆ ಕೊಡ್ಲಿಲ್ಲ ಅಂದ್ರೆ ಇವರು ಸಚಿವರಾಗಿ ಉತ್ತಮ ಕೆಲಸ ಮಾಡಿದ್ರು ಅನ್ನುವಂತಹದ್ದು. ಇದಕ್ಕೆ 10 ಹಲವು ಸವಾಲುಗಳು ಡಿ ಕೆ ಶಿವಕುಮಾರ್ ಮುಂದೆ ಇದ್ದೇ ಇದೆ. ಅದನ್ನ ಹೇಗ್ ನಿಭಾಯಿಸ್ತಾರೆ ಅನ್ನುವಂತಹದ್ದೇ. ಇನ್ನೊಂದಿಷ್ಟು ದಿನ ತಡವಾದ್ರೂ ಕೂಡ ಡಿ ಕೆ ಶಿವಕುಮಾರ್ ಅವರು ಶಿವಗಂಗಾ ಬಸವರಾಜು, ಇಕ್ಬಾಲ್ ಹುಸೇನ್ ಅವರೇನಾದ್ರೂ ಇದ್ದಾರಾ? ಜಸ್ಟ್ ಔಟ್ ಆಫ್ ಕ್ಯೂರಿಯಾಸಿಟಿ ಐ ಆಮ್ ಆಸ್ಕಿಂಗ್ ಯು. ಎಸ್ ದೀಪಾ, ಕಮ್ ಅಗೇನ್, ನೀವು ಮಾತಾಡಿದ್ ಕೇಳಿಸ್ಲಿಲ್ಲ, ಇನ್ನೊಂದ್ಸಲ ಹೇಳಿ. ಅದೇ ಅಂದ್ರೆ 3-4 ವರ್ಗ ಇರೋದ್ರಿಂದ ಡಿ ಕೆ ಶಿವಕುಮಾರ್ ಅವರು ಇನ್ನೂ ಒಂದು ಸ್ವಲ್ಪ ದಿನ ಅಂದ್ರೆ ಇನ್ನೂ 1-2 ತಿಂಗಳು ಆದ್ರೂ ಕೂಡ ತೀರಾ ತಲೆ ಕೆಡಿಸಿಕೊಳ್ಳುವಂತಹ ಮನಸ್ಥಿತಿಯಲ್ಲೂ ಕೂಡ ಇಲ್ಲ. ಯಾಕಂದ್ರೆ ಸಮಸ್ಯೆಗಳನ್ನ ಅವರು ತಕ್ಷಣಕ್ಕೆ ತೆಗೆದುಕೊಳ್ಳುವಂತಹದ್ದು ಇಲ್ಲದೆ ಇರೋದ್ರಿಂದ ಅವ್ರಿಗೀಗ ಎಲ್ಲವೂ ಕೂಡ ಸುಲಭವಾಗಿ ಸರಾಗವಾಗಿ ಹೋಗ್ಬೇಕು. ಅದಕ್ಕೆ ಸಚಿವ ಸ್ಥಾನ ಇಲ್ಲದೆ ಇರೋರನ್ನು ಕೂಡ ತೀರಾ ಮಟ್ಟಿಗೆ ಕರೆದು ಮಾತನಾಡಿಸುವಂತದ್ದು, ಅವರನ್ನ ಜೊತೆಗಿರಿ ಅನ್ನುವಂತಹದ್ದು ಹೇಳ್ಕೊಂಡು ಹೋಗ್ತಿದ್ದಾರೆ ಹೊರತು ಡಿ ಕೆ ಶಿವಕುಮಾರ್ ಅವರು ತೀರಾ ಮಟ್ಟಿಗೆ ಅವರೇ ಮೇಲ್ಬಿದ್ದು ಹೈಕಮಾಂಡ್ ನಾಯಕರನ್ನ ಪೂರ್ಣ ಪ್ರಮಾಣದ ಸಚಿವ ಸಂಪುಟ ಆಗ್ಲಿ ಅನ್ನುವಂತಹ ಒತ್ತಡವನ್ನು ಕೂಡ ಅವ್ರು ಎಲ್ಲೂ ಆಗ್ತಿಲ್ಲ ಅನ್ಸುತ್ತೆ. ರಾಘವ್ ಸೂರ್ಯ. ಗಾಟ್ ಇಟ್. ಥ್ಯಾಂಕ್ ಯು ದೀಪಾ ಫಾರ್ ಯುವರ್ ಅನಾಲಿಸಿಸ್. ಇದು ತುಂಬ ಬಹಳ ಇಕ್ಕಟ್ಟಿನ ಒಂದು ಜವಾಬ್ದಾರಿ ಆಗಿರುತ್ತೆ. ಬಹಳ ಇದೆಲ್ಲ ಅವರಿಗೆ ಗೊತ್ತಿರುತ್ತೆ, ಏನೆಲ್ಲ ಸವಾಲುಗಳು ಬರುತ್ತವೆ ಅನ್ನುವ ಒಂದು ಅರಿವಿರುತ್ತೆ. ಯಾಕಂತ ಹೇಳಿದ್ರೆ ರಾಜಕಾರಣ ಅಂತ ಹೇಳಿದಾಗ ಅದರ ಅರಿವೇ ಇಲ್ಲದೆ, ಅದರ ಪರಿವೇ ಇಲ್ಲದೆ ಯಾರೂ ಕೂಡ ರಾಜಕಾರಣ ಮಾಡ್ಲಿಕ್ಕೆ ಹೋಗೋದಿಲ್ಲ. ಯಾಕಂತ ಹೇಳಿದ್ರೆ ಅದು ಪ್ಯೂರ್ ಪಾಲಿಟಿಕ್ಸ್. ಓಕೆ, ಏನು ಹೇಳಿ, ಈ ಡೆಮೋಕ್ರಸಿ ಅನ್ನೋದನ್ನು ಬದಿಗಿಟ್ಟು ಹೇಳ್ತಾ ಇದ್ದೀನಿ. ದಿಸ್ ಇಸ್ ಪ್ಯೂರ್ ಪಾಲಿಟಿಕ್ಸ್, ಪರಿಶುದ್ಧ ರಾಜಕಾರಣ. ಪರಿಶುದ್ಧ ರಾಜಕಾರಣ ಅಂದರೆ ಶುದ್ಧವಾದ ಪ್ರಜಾಪ್ರಭುತ್ವ ಅದರಲ್ಲಿ ಇರಲ್ಲ. ಅದನ್ನು ನಾವು ಅರ್ಥ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಮುಂದಿನ ಸುದ್ದಿ ನೋಡೋಣ. ಓಕೆ.